ಡ್ರೋನ್ ಪ್ರತಾಪ್ ಮೇಲೆ ಸೋಡಿಯಂ ಸ್ಫೋಟ ಕೇಸ್ ಆರೋಪಿ ಡ್ರೋನ್ ಪ್ರತಾಪ್ಗೆ ಜಾಮೀನು ಮಂಜೂರಾಗಿದೆ. ನಾಳೆ ಮಧುಗಿರಿ ಉಪ ಕಾರಾಗೃಹದಿಂದ ಡ್ರೋನ್ ಪ್ರತಾಪ್ ರಿಲೀಸ್ ಆಗ್ತಾರೆ. ಮಧುಗಿರಿಯ 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿ ಯಾದವಕ್ಕೆ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದಾರೆ. ಬಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಪ್ರಕರಣ ಇದು. ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟಿಸಿದಂಥ ಪ್ರತಾಪ್ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನ ಅಪ್ಲೋಡ್ ಮಾಡಿಕೊಂಡಿದ್ರು. ಸೊ ಅದನ್ನು ನೋಡಿದಂಥ ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಪ್ರತಾಪ್ನನ್ನು ಅರೆಸ್ಟ್ ಮಾಡಿದರು, ಬಂಧಿಸಿ ಮಹಜರು ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಿತ್ತು. ಕೋರ್ಟ್ಗೆ ಹಾಜರುಪಡಿಸಿದರು. ನ್ಯಾಯಾಂಗ ಬಂಧನ ಕೂಡ ಅವರಿಗೆ ವಿಧಿಸಲಾಗಿತ್ತು. ಈಗ ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿದೆ, ಜಾಮೀನು ಮಂಜೂರು ಮಾಡಲಾಗಿದೆ. ನಾಳೆ ರಿಲೀಸ್ ಆಗ್ತಾರೆ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಮೇಲೆ ಸೋಡಿಯಂ ಸ್ಫೋಟ ಕೇಸ್ ಆರೋಪಿ ಡ್ರೋನ್ ಪ್ರತಾಪ್ಗೆ ಜಾಮೀನು ಮಂಜೂರಾಗಿದೆ. ನಾಳೆ ಮಧುಗಿರಿ ಉಪ ಕಾರಾಗೃಹದಿಂದ ಡ್ರೋನ್ ಪ್ರತಾಪ್ ರಿಲೀಸ್ ಆಗ್ತಾರೆ. ಮಧುಗಿರಿಯ 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿ ಯಾದವಕ್ಕೆ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದಾರೆ. ಬಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಪ್ರಕರಣ ಇದು. ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟಿಸಿದಂಥ ಪ್ರತಾಪ್ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನ ಅಪ್ಲೋಡ್ ಮಾಡಿಕೊಂಡಿದ್ರು. ಸೊ ಅದನ್ನು ನೋಡಿದಂಥ ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಪ್ರತಾಪ್ನನ್ನು ಅರೆಸ್ಟ್ ಮಾಡಿದರು, ಬಂಧಿಸಿ ಮಹಜರು ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಿತ್ತು. ಕೋರ್ಟ್ಗೆ ಹಾಜರುಪಡಿಸಿದರು. ನ್ಯಾಯಾಂಗ ಬಂಧನ ಕೂಡ ಅವರಿಗೆ ವಿಧಿಸಲಾಗಿತ್ತು. ಈಗ ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿದೆ, ಜಾಮೀನು ಮಂಜೂರು ಮಾಡಲಾಗಿದೆ. ನಾಳೆ ರಿಲೀಸ್ ಆಗ್ತಾರೆ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಮೇಲೆ ಸೋಡಿಯಂ ಸ್ಫೋಟ ಕೇಸ್ ಆರೋಪಿ ಡ್ರೋನ್ ಪ್ರತಾಪ್ಗೆ ಜಾಮೀನು ಮಂಜೂರಾಗಿದೆ. ನಾಳೆ ಮಧುಗಿರಿ ಉಪ ಕಾರಾಗೃಹದಿಂದ ಡ್ರೋನ್ ಪ್ರತಾಪ್ ರಿಲೀಸ್ ಆಗ್ತಾರೆ. ಮಧುಗಿರಿಯ 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿ ಯಾದವಕ್ಕೆ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದಾರೆ. ಬಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಪ್ರಕರಣ ಇದು. ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟಿಸಿದಂಥ ಪ್ರತಾಪ್ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನ ಅಪ್ಲೋಡ್ ಮಾಡಿಕೊಂಡಿದ್ರು. ಸೊ ಅದನ್ನು ನೋಡಿದಂಥ ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಪ್ರತಾಪ್ನನ್ನು ಅರೆಸ್ಟ್ ಮಾಡಿದರು, ಬಂಧಿಸಿ ಮಹಜರು ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿದಿತ್ತು. ಕೋರ್ಟ್ಗೆ ಹಾಜರುಪಡಿಸಿದರು. ನ್ಯಾಯಾಂಗ ಬಂಧನ ಕೂಡ ಅವರಿಗೆ ವಿಧಿಸಲಾಗಿತ್ತು. ಈಗ ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿದೆ, ಜಾಮೀನು ಮಂಜೂರು ಮಾಡಲಾಗಿದೆ. ನಾಳೆ ರಿಲೀಸ್ ಆಗ್ತಾರೆ ಡ್ರೋನ್ ಪ್ರತಾಪ್. ಚೆನ್ನಾಗಿ ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದೆ ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವರಿ, ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಏನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣ ಅವ್ರ ಕುಟುಂಬಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಅಣ್ಣವರ ಆಶೀರ್ವಾದ ಇದೆ. ಕರ್ನಾಟಕದ 7 ಕೋಟಿಯ ಜನರ ಆಶೀರ್ವಾದದಿಂದ ಆದಷ್ಟು ಬೇಗ ಬಂದು ನಮ್ಮನ್ನು ಕರ್ನಾಟಕದ ಚಿತ್ರರಂಗಕ್ಕೆ ಒಂದು ಪಿಲ್ಲರಾಗಿ ನಿಂತ್ಕೊಂಡಿದ್ದಾರೆ. ಕಮ್ ಬ್ಯಾಕ್ ಸೂನ್ ಶಿವಣ್ಣ, ಯು ಆರ್ ನಮ್ಮ ಕನ್ನಡದ ಕಣ್ಮಣಿ. ಬನ್ನಿ, ಬೇಗ ರಿಟರ್ನ್ ಬನ್ನಿ. ಸಮಸ್ತ ಕರ್ನಾಟಕ ನಿಮಗೆ ಕಾಯ್ತಾ ಇದೆ, ಇಡೀ ಕನ್ನಡ ಇಂಡಸ್ಟ್ರಿ ನಿಮಗೆ ಕಾಯ್ತಾ ಇದೆ. ಹಾಗಾದ್ರೆ ಅಮೆರಿಕಾದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಗೆದ್ದು ಬನ್ನಿ ಶಿವಣ್ಣ. ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿದೆ ಆಸ್ಪತ್ರೆ. ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಇದಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ. ವಿಶ್ವದ ಬೆಸ್ಟ್ ವೈದ್ಯರ ತಂಡದಿಂದ ಶಿವಣ್ಣಗೆ ಸರ್ಜರಿ. ನಾಳೆ ನಡೆಯುವ ಸರ್ಜರಿ ಸಕ್ಸಸ್ ಆಗಿ ಆದಷ್ಟು ಬೇಗ ರಾಜ್ಯಕ್ಕೆ ಮರಳಲಿ ಎಂದು ಕನ್ನಡಿಗರು ಹಾರೈಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಹಾರೈಸುತ್ತೆ, ಗೆದ್ದು ಬನ್ನಿ ಶಿವಣ್ಣ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, 11 ಪ್ರೈಮ್ಗೆ ಸ್ವಾಗತ. ನಾನು ಅಶ್ವಥವೇತ್. ನೋಡಿ, ಬಹಳ ಪ್ರಮುಖವಾಗಿ ಇಡೀ ಕರುನಾಡೆ ಕಾಯ್ತಾ ಇರೋದು, ಪ್ರಾರ್ಥನೆ ಮಾಡ್ತಾ ಇರೋದು, ಅಮೆರಿಕದಲ್ಲಿ ನಾಳೆ ಶಿವಣ್ಣಗೆ ಶಸ್ತ್ರಚಿಕಿತ್ಸೆ ಇದೆ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಸರ್ಜರಿ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ. ಅಭಿಮಾನಿಗಳಂತೂ ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ಡಾಕ್ಟರ್ ಮುರುಗೇಶ್ರಿಂದ ಶಿವಣ್ಣಗೆ ಆಪರೇಷನ್ ಇದೆ, ಸರ್ಜರಿ ಫಲಿಸೋದಕ್ಕೆ ವಿಶೇಷ ಪೂಜೆ ಜೊತೆಗೆ ಹೋಮ. ಶಿವಣ್ಣನ ಕಾರ್ ಡ್ರೈವರ್ ಗೋವಿಂದಣ್ಣ ಪೂಜೆ ಮಾಡಿದ್ದಾರೆ. ಗೋವಿಂದಣ್ಣ ದಂಪತಿಯಿಂದ ವಿಶೇಷ ಪೂಜೆ ಮಾಡಲಾಗಿದೆ. ಗಂಗಾಧರ ಸ್ವಾಮಿಗಳಿಂದ ಹೋಮ ಮತ್ತು ಪೂಜೆ ಮಾಡಲಾಗಿದೆ. ಶಿವಣ್ಣ ಮನೆಯಲ್ಲಿ ಪೂಜೆ ಮಾಡುವ ಸ್ವಾಮಿಗಳು ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇಗುಲದಲ್ಲೂ ಕೂಡ ಪೂಜೆ ಮಾಡಲಾಗಿದೆ. 32 ವರ್ಷಗಳಿಂದ ಶಿವಣ್ಣನವರ ಕಾರ್ ಡ್ರೈವರ್ ಆಗಿರುವಂಥ ಗೋವಿಂದಣ್ಣ
ಇಂದು ಇಡೀ ದಿನ ಹೋಮಗಳನ್ನು ಮಾಡಿಸಿದ್ದಾರೆ ಗೋವಿಂದಣ್ಣ. ಗಣಪತಿ ಪೂಜೆ ಮತ್ತು ಹೋಮ, ಗುರು ಪ್ರಾರ್ಥನಾ ಸಂಕಲ್ಪ, ನವಗ್ರಹ ಪೂಜೆ, ಮೃತ್ಯುಂಜಯ ಪೂಜೆ ಮತ್ತು ಹೋಮ, ಸುದರ್ಶನ ಪೂಜೆ ಮತ್ತು ಹೋಮ ಮಾಡಿಸಿದ್ದಾರೆ. ಸುಮಾರು 32 ವರ್ಷಗಳಿಂದ ಗೋವಿಂದಣ್ಣ ನಟ ಶಿವರಾಜ್ ಕುಮಾರ್ ಅವರ ಡ್ರೈವರ್ ಆಗಿ ಕೆಲಸ ಮಾಡಿದ್ದಾರೆ. ಇವತ್ತು ತನ್ನ ನೆಚ್ಚಿನ ನಟನಿಗಾಗಿ ಪೂಜೆಗಳನ್ನು ಸಲ್ಲಿಸಿದ್ದಾರೆ. ನಾಳೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಸರ್ಜರಿ ನಡೆಯಲಿದೆ. ಸನ್ ಆಫ್ ರಾಜ್ಕುಮಾರ್ ಗೆದ್ದು ಬೇಗ ಗುಣಮುಖರಾಗಿ ಬರಲಿ ಅಂತ ಇಡೀ ಕರುನಾಡೆ ಶುಭ ಹಾರೈಸ್ತಾ ಇದೆ. ಸಂಬಂಧಪಟ್ಟಂತೆ ರಿಪೋರ್ಟ್ ಇಲ್ಲಿದೆ. ನಾಳೆ ಕರುನಾಡ ಚಕ್ರವರ್ತಿಗೆ ಸರ್ಜರಿ. ಗೆದ್ದು ಬನ್ನಿ ಶಿವಣ್ಣ ಎಂದ ಕನ್ನಡಿಗರು. ಅನಾರೋಗ್ಯದಿಂದ ಬಳಲುತ್ತಿರುವ ನಟ ಶಿವರಾಜ್ ಕುಮಾರ್ಗೆ ನಾಳೆ ಸರ್ಜರಿ ನಡೆಯಲಿದೆ. ಅಮೆರಿಕದ ಪ್ರತಿಷ್ಠಿತ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯಲಿದ್ದು ಈಗಾಗಲೇ ಶಿವಣ್ಣ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದ್ದೇನೆ ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣ ಅವ್ರ ಕುಟುಂಬಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಅಣ್ಣವರ ಆಶೀರ್ವಾದ ಇದೆ. ಕರ್ನಾಟಕದ 7 ಕೋಟಿಯ ಜನರ ಆಶೀರ್ವಾದದಿಂದ ಆದಷ್ಟು ಬೇಗ ಬಂದು ನಮ್ಮನ್ನು ಕರ್ನಾಟಕದ ಚಿತ್ರರಂಗಕ್ಕೆ ಒಂದು ಪಿಲ್ಲರಾಗಿ ನಿಂತ್ಕೊಂಡಿದ್ದಾರೆ. ಕಮ್ ಬ್ಯಾಕ್ ಸೂನ್ ಶಿವಣ್ಣ, ಯು ಆರ್ ನಮ್ಮ ಕನ್ನಡದ ಕಣ್ಮಣಿ. ಬನ್ನಿ, ಬೇಗ ರಿಟರ್ನ್ ಬನ್ನಿ. ಸಮಸ್ತ ಕರ್ನಾಟಕ ನಿಮಗೆ ಕಾಯ್ತಾ ಇದೆ, ಇಡೀ ಕನ್ನಡ ಇಂಡಸ್ಟ್ರಿ ನಿಮಗೆ ಕಾಯ್ತಾ ಇದೆ. ಹಾಗಾದ್ರೆ ಅಮೆರಿಕಾದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಗೆದ್ದು ಬನ್ನಿ ಶಿವಣ್ಣ. ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿದೆ ಆಸ್ಪತ್ರೆ. ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಇದಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ. ವಿಶ್ವದ ಬೆಸ್ಟ್ ವೈದ್ಯರ ತಂಡದಿಂದ ಶಿವಣ್ಣಗೆ ಸರ್ಜರಿ. ನಾಳೆ ನಡೆಯುವ ಸರ್ಜರಿ ಸಕ್ಸಸ್ ಆಗಿ ಆದಷ್ಟು ಬೇಗ ರಾಜ್ಯಕ್ಕೆ ಮರಳಲಿ ಎಂದು ಕನ್ನಡಿಗರು ಹಾರೈಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಹಾರೈಸುತ್ತೆ, ಗೆದ್ದು ಬನ್ನಿ ಶಿವಣ್ಣ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.